ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ 6ನೇ ತರಗತಿ ಭಾಗ 2ರಲ್ಲಿ ಅಧ್ಯಾಯ 12 ಉತ್ತರ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ನು, ಸೆಲ್ಯೂಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ ಯಾರು ಅಂತ ಕೇಳಿದ್ದಾರೆ. ಮೆಗಸ್ತನಿಸ್. ನೋಡಿ, ಓಕೆ, ಇಲ್ಲಿ ಕರೆಕ್ಟಾಗಿ ಬರೆಯೋದಕ್ಕೆ ಬರ್ತಾ ಇಲ್ಲ, ನಾನು ಹೇಳ್ತೀನಲ್ಲ ಬಾಯಿಂದ ಅದನ್ನು ನೀವು ಬರ್ಕೊಂಡ್ಬಿಡಿ. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಟ ಅಶೋಕ ಸಾಮ್ರಾಟ. ಓಕೆ, ನಮ್ಮ ರಾಷ್ಟ್ರ ಲಾಂಛನ 4 ಮುಖದ ಸಿಂಹ ಆಗಿರುತ್ತೆ. 4 ಮುಖದ ಸಿಂಹ. ಕನಿಷ್ಕ, ಸಾರಿ ಇಲ್ಲಿ ಕನಸು ಅಂತಾಗಿದೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಓಕೆ, ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಡ್ಯಾಶ್ ವರ್ಷವನ್ನು ಪ್ರಾರಂಭಿಸಿದನು. ಶಾಲಿವಾಹನ ಶಕೆಯನ್ನು ಆರಂಭ ಮಾಡ್ತಾರೆ. ಶಾಲಿವಾಹನ ಶಕೆ ಅಥವಾ ಶಕವರ್ಷ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ನು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಅಂದರೆ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಅದಕ್ಕೆ ನಾವು ಈ ರೀತಿಯಾಗಿ ಉತ್ತರ ಬರೀಬೇಕು. ಇಲ್ಲಿ ಉತ್ತರನೂ ಕೂಡ ಕೊಟ್ಟಿದ್ದೀನಿ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಯಾರು? ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರಲ್ಲ, ಅದು ಯಾರು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಚಂದ್ರಗುಪ್ತ ಮೌರ್ಯ ಆಗಿದ್ದಾನೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಓಕೆ, ಎರಡನೇ ಕ್ವಶನ್ನು, ಮೌರ್ಯರ ರಾಜಧಾನಿಯನ್ನು ಯಾವುದು? ಸಾರಿ, ಇದು ಮೌರ್ಯರ ರಾಜಧಾನಿ ಯಾವುದು ಅಂತ ಆಗಬೇಕು. ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಆಗಿರುತ್ತೆ. ಇದು ಆನ್ಸರ್. ಪಾಟಲಿಪುತ್ರ ಇದೇನೋ ಮೌರ್ಯರ ರಾಜಧಾನಿ ಆಗಿರುತ್ತೆ. ಕೌಟಿಲ್ಯನು ಬರೆದ ಗ್ರಂಥ ಯಾವುದು? ಕೌಟಿಲ್ಯ ಚಂದ್ರಗುಪ್ತ ಮೌರ್ಯರ ಆಸ್ಥಾನದಲ್ಲಿ ಇರ್ತಾರೆ. ಇವರು ಯಾವ ಒಂದು ಗ್ರಂಥ ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಇವರು ಅರ್ಥಶಾಸ್ತ್ರ ಅನ್ನೋ ಒಂದು ಗ್ರಂಥವನ್ನು ಬರೀತಾರೆ. ಕೌಟಿಲ್ಯ ಬರೆದ ಗ್ರಂಥ ಅರ್ಥಶಾಸ್ತ್ರ ಆಗಿದೆ. ಓಕೆ, ನೆಕ್ಸ್ಟ್, ಮೆಗಸ್ತನಿಸ್ ಬರೆದ ಗ್ರಂಥದ ಹೆಸರೇನು ಅಂತ ಕೇಳಿದ್ದಾರೆ. ನೋಡಿ, ಕೌಟಿಲ್ಯನ ಸಹಾಯದಿಂದನೇ ಅಶೋಕ ಸಾಮ್ರಾಟ ಚಂದ್ರಗುಪ್ತ ಮೌರ್ಯ ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಾರೆ. ಇದನ್ನು ನೆನಪಲ್ಲಿಟ್ಕೊಳ್ರಿ. ಓಕೆ, ಮೆಗಸ್ತನಿಸ್ ಬರೆದ ಗ್ರಂಥದ ಹೆಸರೇನು ಅಂತ ಕೇಳಿದ್ದಾರೆ. ಮೆಗಸ್ತನಿಸ್ ಬರೆದ ಗ್ರಂಥದ ಹೆಸರು ಇಂಡಿಕಾ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನು, 5ನೇ ಪ್ರಶ್ನೆ ಬಂದು, ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವುವು? ಧರ್ಮ ಮಹಾಮಾತ್ರರು ಅನ್ನೋ ಅಧಿಕಾರಿಗಳು ಚಂದ್ರಗುಪ್ತ ಮೌರ್ಯರ ಆಸ್ಥಾನದಲ್ಲಿ ಇರ್ತಾರೆ. ಇವರು ಯಾವ ಒಂದು ಕಾರ್ಯವನ್ನು ಮಾಡ್ತಾ ಇದ್ರು ಅಂತ ಕೇಳಿದ್ದಾರೆ. ಇವರು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡೋದು, ಆಮೇಲೆ ಅನಾಥರು, ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳೋದು ಈ ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಆಗಿದ್ದವು. ನೋಡಿ, ನಾನಿಲ್ಲಿ ಯಾವ ಥರ ಬರೆದಿದ್ದೀನಿ ಅದೇ ಥರನೇ ಬರೀ, ಯಾಕಂದರೆ ಪೂರ್ತಿ ಸೆಂಟೆನ್ಸಲ್ಲಿ ಉತ್ತರ ಇರಬೇಕು. ಈ ಧರ್ಮ ಮಹಾಮಾತ್ರರು ಅನ್ನೋ ಅಧಿಕಾರಿಗಳು ಯಾವ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ರು? ಜನರಲ್ಲಿ ಉತ್ತಮ ನಡತೆಯನ್ನು ಪ್ರಚಾರ ಮಾಡೋದು, ಅನಾಥರಿಗೆ, ಆಮೇಲೆ ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳೋದು ಇವರು ಕಾರ್ಯಗಳಾಗಿದ್ದವು. ಓಕೆ, ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು? ಕನಿಷ್ಕನು ಈ 4ನೇ ಬೌದ್ಧ ಮಹಾಸಭೆಯನ್ನು ನಡೆಸ್ತಾರೆ. ಅದು ಎಲ್ಲಿ ನಡೆಸಿದ್ದಾರೆ ಅಂತ ಕೇಳಿದ್ದಾರೆ. ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಕಾಶ್ಮೀರದಲ್ಲಿ ನಡೆಸಿದರು. ಕನಿಷ್ಕ ಎಲ್ಲಿ ನಡೆಸ್ತಾರೆ? 4ನೇ ಬೌದ್ಧ ಮಹಾಸಭೆಯನ್ನು ಕಾಶ್ಮೀರದಲ್ಲಿ ನಡೆಸಿದರು. ಓಕೆ, ನೆಕ್ಸ್ಟ್ ಕ್ವಶನು, ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಇದೆ. ಓಕೆ, ಫಸ್ಟ್ ಕ್ವಶನು, ಕಳಿಂಗ ಯುದ್ಧದ ಮಹತ್ವ ಕುರಿತು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಒಂದೇ ಸರಿ ಆಗಬೇಕಿತ್ತು, ಬರೆಯಿರಿ ಅಂತ 2 ಸರಿ ಆಗಿದೆ. ಓಕೆ,
ಕಳಿಂಗ ಯುದ್ಧದ ಮಹತ್ವವನ್ನು ಕುರಿತು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಶೋಕನು ಅಧಿಕಾರಕ್ಕೆ ಬಂದ 8ನೇ ವರ್ಷದಲ್ಲಿ, ಎಷ್ಟನೇ ವರ್ಷದಲ್ಲಿ? 8ನೇ ವರ್ಷದಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಮಾಡ್ತಾನೆ, ಯುದ್ಧ ಮಾಡಿದನು. ಈ ಯುದ್ಧದಲ್ಲಿ ಸಾವಿರಾರು ಜನರು ಪ್ರಾಣವನ್ನು ಕಳೆದುಕೊಳ್ತಾರೆ, 1,00,000 ಜನರು ಗಾಯಗೊಂಡಿರ್ತಾರೆ, 1.5 ಲಕ್ಷ ಶತ್ರು ಸೈನಿಕರು ಬಂಧಿತರಾಗ್ತಾರೆ. ಅಂದರೆ ಶತ್ರು ಸೈನಿಕರು ಅಶೋಕನ ವಿರುದ್ಧ ಬಣದಲ್ಲಿ ಯಾರಿರ್ತಾರಲ್ಲ ಅವರು ಅಶೋಕನಿಗೆ ಶತ್ರುಗಳಾಗಿರ್ತಾರಲ್ಲ, ಆ ಶತ್ರು ಸೈನಿಕರು 1.5 ಲಕ್ಷ ಶತ್ರು ಸೈನಿಕರು ಅಶೋಕನಲ್ಲಿ ಬಂಧಿತರಾಗ್ತಾರೆ. ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳು ಅಶೋಕನ ಮನ ಕಲಕಿದವು. ಇದರಿಂದ ಮನನೊಂದ ಅಶೋಕನು ಆ ಕ್ಷಣದಿಂದಲೇ ಯುದ್ಧ ಮಾಡದಿರಲು ನಿರ್ಧಾರ ಮಾಡ್ತಾನೆ. ಈ ರೀತಿ ಮನ ಪರಿವರ್ತನೆಗೊಂಡ ಮತ್ತೊಬ್ಬ ಸಾಮ್ರಾಟ ಜಗತ್ತಿನ ಇತಿಹಾಸದಲ್ಲಿಯೇ ಇಲ್ಲ. ನೋಡಿ, ಯುದ್ಧ ಅಂದಮೇಲೆ ಸಾವು ನೋವುಗಳು ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತವೆ. ಆದರೆ ಅಶೋಕ ಸಾಮ್ರಾಟ ಏನು ಮಾಡ್ತಾನೆ, ಈ ಒಂದು ಯುದ್ಧದಲ್ಲಿ 1,00,000 ಜನರು ಗಾಯಗೊಳ್ತಾರೆ, ಹಾಗೆ ಸಾವಿರಾರು ಜನರು ಪ್ರಾಣವನ್ನು ಕಳೆದುಕೊಳ್ತಾರೆ, ಎಷ್ಟೋ ಜನ ಅನಾಥರಾಗ್ತಾರೆ. ಆ ಒಂದು ಮನೆಯಲ್ಲಿ ದುಡಿತಕ್ಕಂಥ ವ್ಯಕ್ತಿನ ಕಳೆದುಕೊಂಡು ಅನಾಥರಾಗ್ತಾರೆ. ಹಾಗೆ 1.5 ಲಕ್ಷ ಶತ್ರು ಸೈನಿಕರು ಬಂಧಿತರಾಗ್ತಾರಲ್ಲ, ಇಂತಹ ಘೋರ ದೃಶ್ಯವನ್ನು ನೋಡಿಬಿಟ್ಟು ಇನ್ನೊಂದು ಯುದ್ಧನೇ ನಾನು ಮಾಡಂಗಿಲ್ಲ ಅಂತ ಅವ್ರೇನು ಮಾಡ್ತಾರೆ, ಯುದ್ಧನೇ ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿಬಿಡ್ತಾರೆ. ಈ ರೀತಿಯಾಗಿ ಮನ ಪರಿವರ್ತನೆಗೊಂಡ ಸಾಮ್ರಾಟ ಜಗತ್ತಿನ ಇತಿಹಾಸದಲ್ಲಿಯೇ ಇಲ್ಲ. ಅಂದರೆ ಇವರೊಬ್ಬರೇ ಈ ರೀತಿಯಾಗಿ ಮಾಡಿರೋದು ಅಂತ ಅರ್ಥ ಆಗುತ್ತೆ. ಓಕೆ, 4th ಕ್ವಶನ್ನು ಅಥವಾ 4ನೇ ಪ್ರಶ್ನೆ ಬರುತ್ತೆ. ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೋದು. ಎ ಪಟ್ಟಿ ಬಿ ಪಟ್ಟಿ ಅಂತ ವಿಷಯಗಳಿರ್ತವೆ, ಆ ಒಂದು ವಿಷಯಗಳನ್ನು ಹೊಂದಿಸಿ ಬರಿಬೇಕು. ಓಕೆ, ಅಶೋಕ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ ಬರುತ್ತೆ. ಓಕೆ, ಕನಿಷ್ಕಪುರ. ಅಶ್ವಘೋಷ ಬುದ್ಧಚರಿತ ಅನ್ನೋ ಒಂದು ಕೃತಿಯನ್ನು ಬರೀತಾರೆ. ಹಾಗೆ ಗಾಂಧಾರ ಇದೊಂದು ಕಲಾ ಕೇಂದ್ರ ಆಗಿರುತ್ತೆ. ಗಾಂಧಾರ ಇದೊಂದು ಕಲಾ ಕೇಂದ್ರ. ಅಶೋಕ ನೋಡಿ, ಅಶೋಕನಿಗೆ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ ಕರೀತಾರೆ. ಕನಿಷ್ಕ ಈತ ಕನಿಷ್ಕಪುರವನ್ನು ನಿರ್ಮಾಣ ಮಾಡ್ತಾನೆ. ಹಾಗೆ ಅಶ್ವಘೋಷ ಈತ ಕನಿಷ್ಕನ ಆಸ್ಥಾನದಲ್ಲಿರ್ತಕ್ಕಂಥ ಕವಿಯಾಗಿರ್ತಾನೆ. ಈತ ಬುದ್ಧಚರಿತ ಅನ್ನೋ ಒಂದು ಕೃತಿಯನ್ನು ಬರೀತಾನೆ. ಗಾಂಧಾರ ಇದೊಂದು ಕಲಾಕೇಂದ್ರ. ಈ ಒಂದು ಕಲಾಕೇಂದ್ರವನ್ನು ಕನಿಷ್ಕ ಅಭಿವೃದ್ಧಿಯನ್ನು ಮಾಡ್ತಾರೆ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಗುಪ್ತರ ಬಗ್ಗೆ ನೋಡ್ತಾ ಹೋಗೋಣ. ಗುಪ್ತರು ಇದೇ ದಕ್ಷಿಣ ಭಾರತದ ಪ್ರಾಚೀನ ರಾಜಮನೆತನಗಳಲ್ಲೇ ಗುಪ್ತರ ವಂಶನೂ ಕೂಡ ಬರುತ್ತೆ. ಇದು ಒಂದು ಕ್ವಶನ್ ಆನ್ಸರು ಬೇರೆ ಒಂದು ಕ್ಲಾಸಲ್ಲಿ ನೋಡೋಣ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಗಳನ್ನು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇನ್ನು ಇದೇ ಥರ ಯಾವುದಾದ್ರೂ ಕ್ವಶನ್ ಆನ್ಸರ್ ಬೇಕಿದ್ದರೆ, ಯಾವುದಾದ್ರೂ ಪಾಠದ್ದು ಕ್ವಶನ್ ಆನ್ಸರ್ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.